ಒಂದೂರಲ್ಲಿ ಒಬ್ಬ ಕಷ್ಟಪಟ್ಟು ಜೀವನ ಮಾಡ್ತಿರುವಂಥ ಬಡ ಮೀನುಗಾರ ಇರ್ತಾನೆ. ಸೊ ಒಂದಿವಸ ಅವನು ತನ್ನ ಮನೆಗೆ ಹೋಗ್ತಿರ್ಬೇಕಾದ್ರೆ ಆ ಊರಿನ ಒಬ್ಬ ಶ್ರೀಮಂತ ವ್ಯಕ್ತಿಯನ್ನ ನೋಡಿ ಅವನು ಮನ್ಸಲ್ಲೇ ಅನ್ಕೋತಾನೆ, ಇವನೆಷ್ಟು ಅದೃಷ್ಟವಂತ, ಇವನ ಹಣೆಬರ ಎಷ್ಟು ಚೆನ್ನಾಗಿದೆ, ಅದು ನಮ್ಮ ಹಣೆಬರ ಎಷ್ಟು ಕೆಟ್ಟದಾಗಿದೆ, ನಾವೆಷ್ಟೇ ಕಷ್ಟಪಟ್ಟರೂ ಕೂಡ ಬಡವರಾಗೇ ಇರ್ತೀವಿ ಅಂತ. ಸೊ ಒಂದಷ್ಟು ವರ್ಷಗಳು ಕಳೆಯುತ್ತೆ. ಆ ಶ್ರೀಮಂತ ವ್ಯಕ್ತಿಗೆ ತನ್ನ ಬಿಸ್ನೆಸ್ಸಲ್ಲಿ ತುಂಬ ಲಾಸ್ ಆಗಿ ಅವನು ಬೀದಿಗೆ ಬೀಳ್ತಾನೆ. ಇದನ್ನ ನೋಡಿ ಆ ಬಡ ಮೀನುಗಾರನಿಗೆ ತುಂಬ ಖುಷಿಯಾಗುತ್ತೆ. ಅವನು ಅನ್ಕೊಂತಾನೆ, ಇವನಿಗೆ ಇನ್ಮೇಲಾದ್ರೂ ಕಷ್ಟ ಅಂದರೆ ಏನು ಅಂತ ಗೊತ್ತಾಗತ್ತೆ ಅಂತ. ಸೊ ಲಾಸ್ ಮಾಡ್ಕೊಂಡಂಥ ಶ್ರೀಮಂತ ವ್ಯಕ್ತಿ ವಿಧಿ ಇಲ್ಲದೆ ಈ ಬಡ ಮೀನುಗಾರನ ಜೊತೆನೆ ಮೀನು ಹಿಡಿಯೋದಕ್ಕೆ ಹೋಗ್ತಾನೆ. ಒಂದಿವಸ ಸಮುದ್ರದಲ್ಲಿ ಇವರಿಬ್ಬರಿಗೂ ಕೂಡ ತುಂಬ ಮೀನುಗಳು ಸಿಗುತ್ತೆ. ಅದನ್ನ ಮಾರಾಟ ಮಾಡಿ ಇಬ್ಬರೂ ಕೂಡ ತುಂಬ ಲಾಭ ಮಾಡ್ಕೋತಾರೆ. ಆ ಬಡ ಮೀನುಗಾರ ಲಾಭದಿಂದ ಬಂದಂಥ ದುಡ್ಡನ್ನೆಲ್ಲ ತಿನ್ನೋದಕ್ಕೆ, ಕುಡಿಯೋದಕ್ಕೆ, ತನ್ನ ಶೋಕಿಗೆ ಅಂತ ಖರ್ಚು ಮಾಡ್ಕೋತಾನೆ. ಆದರೆ ಆ ಶ್ರೀಮಂತ ವ್ಯಕ್ತಿ ತನಗೆಷ್ಟು ಬೇಕೋ ಅಷ್ಟೇ ಖರ್ಚು ಮಾಡಿ ಮಿಕ್ಕಿರುವಂಥ ದುಡ್ಡಲ್ಲಿ ಇಬ್ರು ಕೆಲಸಗಾರನ್ನ ಇಟ್ಕೊಂತಾನೆ. ಇನ್ನೂ ಹೆಚ್ಚು ಮೀನನ್ನ ಹಿಡಿದು ಇನ್ನೂ ಹೆಚ್ಚು ಲಾಭವನ್ನ ಮಾಡ್ಕೋತಾನೆ. ಸೊ ಹೀಗೆ ಒಂದು ಕಡೆ ತುಂಬ ಕಷ್ಟಪಡ್ತಾ ಇನ್ನೊಂದು ಕಡೆ ಹೆಚ್ಚು ದುಡ್ಡನ್ನ ಸೇವ್ ಮಾಡ್ತಾ ನೂರಾರು ಜನರಿಗೆ ಅವನು ಕೆಲಸ ಕೊಡ್ತಾನೆ. ನೋಡ್ತಾ ನೋಡ್ತಾನೆ ಕೆಲವು ವರ್ಷಗಳಲ್ಲಿ ಅವನು ಮತ್ತೆ ಆ ಊರಿನ ಶ್ರೀಮಂತ ವ್ಯಕ್ತಿ ಆಗ್ತಾನೆ. ಆದರೆ ಇನ್ನೊಂದು ಕಡೆ ಆ ಬಡ ಮೀನುಗಾರ ಬಡವನಾಗೆ ಉಳಿತಾನೆ. ಸೊ ನಮ್ಮ ಜೀವನದಲ್ಲಿ ಶ್ರೀಮಂತಿಕೆ ಅನ್ನೋದು ಕೇವಲ ನಮ್ಮ ದುಡಿಮೆ ಮತ್ತು ಹಣೆಬಾರದ ಮೇಲೆ ನಿಂತಿಲ್ಲ, ನಾವು ಎಷ್ಟು ಉಳಿತಾಯ ಮಾಡ್ತೀವಿ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಸೊ ನಮ್ಮ ಜೀವನದಲ್ಲಿ ನಮ್ಮ ಪರಿಸ್ಥಿತಿಯನ್ನು ನಾವು ಬದಲಾಯಿಸ್ಕೋಬೇಕು ಅಂದರೆ ಮೊದಲು ನಾವು ನಮ್ಮ ಮನಸ್ಥಿತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನ ಈ ಒಂದು ಸಣ್ಣ ಕಥೆಯಿಂದ ನಾವು ಅರ್ಥ ಮಾಡ್ಕೋಬಹುದು. ಈ ಕಥೆ ನಿಮ್ಗಿಷ್ಟ ಆಗಿದ್ರೆ ಎಲ್ರಿಗೂ ಕೂಡ ಶೇರ್